ಕೈಪಾಳ್ಯದಲ್ಲಿ ಸತೀಶ್ ಜಾರಕಿಹೊಳಿಗೆ ಬಹಳ ಡಿಮಾಂಡ್ ಶುರುವಾಗ್ಬಿಟ್ಟಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಬೆಳಗಾವಿ ರಾಜಕಾರಣಕ್ಕೆ ಜಾರಕಿಹೊಳಿಯೇ ಈಗ ಕೇಂದ್ರ ಬಿಂದು. ಕೈಪಾಳ್ಯದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ನಾವು ನೋಡ್ತಾ ಇದ್ದೀವಿ ಕಳೆದ 2 ದಿನಗಳಿಂದ. ಯಾವಾಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಜಾರಕಿಹೊಳಿ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳಿಬಿಟ್ರು, ಆಗ ಸತೀಶ್ ಜಾರಕಿಹೊಳಿ ಕೇಂದ್ರ ಬಿಂದು ಆಗಿದ್ದಾರೆ. ಕೇವಲ ಬೆಳಗಾವಿ ರಾಜಕಾರಣ ಮಾತ್ರನೇ ಅಲ್ಲ, ಇಡೀ ರಾಜ್ಯದ ರಾಜಕಾರಣದ ಕೇಂದ್ರ ಬಿಂದು ಆಗಿದ್ದಾರೆ. ಸತೀಶ್ ಬಿಟ್ರೆ ಬೆಳಗಾವಿಗೆ ಬೇರೆ ಯಾರೂ ಸಾರಥಿಯೇ ಇಲ್ಲದಂತಾಗಿದೆ. ನಾಯಕತ್ವ ಬದಲಾವಣೆ ಬಂದರೂ ಜಾರಕಿಹೊಳಿ ಹೆಸರು, ಇತ್ತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಸ್ಥಾನ ಬಂದರೂ ಸತೀಶ್ ಜಾರಕಿಹೊಳಿ ಹೆಸರು. ಕಾಂಗ್ರೆಸ್ನಲ್ಲಿ ಸತೀಶ್ ಬಿಟ್ಟು ಏನನ್ನೂ ಮಾಡಕ್ ಸಾಧ್ಯ ಆಗಲ್ಲ ಅನ್ನೋ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ಬಿಟ್ಟಿದೆ. ನೋಡಿ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಅಂತ ಬಂದಾಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದು ಸತೀಶ್ ಜಾರಕಿಹೊಳಿ ಹೆಸರು. ಸತೀಶ್ ಜಾರಕಿಹೊಳಿ ಇಲ್ಲ, ನಾನು 2028ಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕ್ಲೈಮ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಈಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುಂಚೂಣಿಯಲ್ಲಿ ಬಂದಿದೆ. ಸಾಹುಕಾರ್ಗೆ ಬಹುಪರ ಯಾಕೆ ಅನ್ನೋದನ್ನು ನೋಡೋದಾದ್ರೆ, ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಬೆಳಗಾವಿ ರಾಜಕಾರಣ. ಬೆಳಗಾವಿ ರಾಜಕಾರಣಕ್ಕೆ ಜಾರಕಿಹೊಳಿಯೇ ಕೇಂದ್ರ ಬಿಂದು. ಈಗ ಇದರ ಮುಂದುವರೆದ ಭಾಗವಾಗಿ ಈ ಹಿಂದಿನಿಂದಲೂ ಕೂಡ ಬೆಳಗಾವಿಯಲ್ಲಿ ಜಾರಕಿಹೊಳಿಯೇ ಸಾರಥಿ ಆಗಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕ್ಯಾಬಿನೆಟ್ನಲ್ಲೂ ಕೂಡ ಅವರೇ ಇರ್ತಾರೆ. ಪರಿಗಣಿಸಲೇಬೇಕು ಅವ್ರನ್ನ. ಹಿರಿತನ, ಅನುಭವ, ಪ್ರದೇಶವಾರು, ಸಮುದಾಯದ ಆಧಾರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸತೀಶ್ ಜಾರಕಿಹೊಳಿಗೆ ಮಣೆ ಹಾಕಲೇಬೇಕು. ರಾಜ್ಯದಲ್ಲಿ ಚರ್ಚೆಯನ್ನು ಹುಟ್ಟುಹಾಕಿದೆ ನಾಯಕತ್ವ ಬದಲಾವಣೆ ವಿಚಾರ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಕೂಡ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸತೀಶ್ ಜಾರಕಿಹೊಳಿಯೇ ಈಗ ಕೇಂದ್ರ ಬಿಂದು ಆಗಿದ್ದಾರೆ. ಅವರನ್ನ ಬಿಟ್ಟು ಏನೂ ಮಾಡಲು ಸಾಧ್ಯವಿಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಪ್ರಬಲ ಅಹಿಂದ ವೋಟ್ ಬ್ಯಾಂಕ್ ಅನ್ನ ಕ್ಲೈಮ್ ಮಾಡೋ ಅಂತ ಸಿದ್ದರಾಮಯ್ಯರ ಉತ್ತರಾಧಿಕಾರಿ ಬೇರೆ ಇನ್ಯಾರೂ ಅಲ್ಲ, ಸತೀಶ್ ಜಾರಕಿಹೊಳಿ. ಕಾರಣ ಏನು? ವಾಲ್ಮೀಕಿ ಸಮುದಾಯ ಎಸ್ಟಿ ಪರಿಶಿಷ್ಟ ಪಂಗಡದ ಅಡಿಯಲ್ಲಿ ಬರುತ್ತೆ, ಆ ಕೋಟದಲ್ಲಿ ಬರುತ್ತೆ. ಸೊ ದಲಿತ ಸಮುದಾಯ ಅಂತ ಕನ್ಸಿಡರ್ ಮಾಡಿದ್ರೆ ಪ್ರಬಲ ದಲಿತ ಸಮುದಾಯದ ಮತಗಳು ಸೇರಿದಂತೆ ಹಿಂದುಳಿದ ವರ್ಗಗಳ ಮತಗಳು ಜೊತೆಗೆ ಅಲ್ಪಸಂಖ್ಯಾತ ಮತಗಳನ್ನ ಕೈನಲ್ಲಿ ಇಟ್ಕೊಂಡಂತಹ ಸಿದ್ದರಾಮಯ್ಯರ ವೋಟ್ ಬ್ಯಾಂಕ್ ಶಿಫ್ಟ್ ಆಗೋದಾದ್ರೆ ಅದು ನೇರವಾಗಿ ಜಾರಕಿಹೊಳಿ ಅವರೇ ಕ್ಲೈಮ್ ಮಾಡ್ತಾರೆ ಅನ್ನೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.